ಕೊಟ್ಬಿಡ್ವೆ ನಂಗೆ ಮಾಣಿ ಹೇಳ್ತೀನ. ಹೌದಾ? ನೀವು ಮಾಣಿ ಹೇಳ್ಬೋದು. ನೀ ಮಾಡಿನೇ. ಹಾ ಮಾಣಿ ಬಿಡು. ಅದು ದೊಡ್ಡ ಮಾಣಿ ಅಂದಲ್ಲ, ಅದೇ ಸಮಾಧಾನ. ನೋಡಿದೆ ಆಶ್ಚರ್ಯ. ಓ ನೋಡು, ಸ್ವಲ್ಪ ಹೊತ್ತಾಗ್ಲಿಲ್ಲ, ಹೀಗೆ ಹೋಗ್ತಾ ಉಂಟು. ಮತ್ತೆ ಹಾಗೇ ಬರ್ತಾ ಉಂಟು. ಏನೋ ಕೊಡ್ತಾ ಉಂಟಾ ಏನೋ ತಿಂತಾ ಉಂಟು ಗೊತ್ತಾಗುದಿಲ್ಲ. ತಿರುಗಾಟ ಮಾತ್ರ ಬಿಡುವುದಿಲ್ಲ. ಎಂತದಂತ ನೋಡಿದ್ರೆ ಒಂದು ಪ್ರಾಣಿ. ಹೌದಾ? ಇಲ್ಲಿವರೆಗಿಂತ ಪ್ರಾಣಿ ನೋಡಿದ್ದಿಲ್ಲ. ಸೋಣಿ ಒಳಗೆ ಆಶ್ಚರ್ಯ. ನಾನೀಗ ಕಂಡೇನು. ಹಾಗಂತ ಪ್ರಾಣಿ ಹೇಳೋದಕ್ಕೆ ಅನುಮಾನ ಇಲ್ಲ. 4 ಕಾಲು ಉಂಟು, ಇವನಾಗಿಲ್ಲ. ಅದು ಅಂದ್ರೆ ನೀ ಪ್ರಾಣಿ ಅಲ್ಲ, 2 ಕಾಲು ಪ್ರಾಣಿ. ನಾವು ಮನುಷ್ಯ ಪ್ರಾಣಿ. ಅದು ಹಾಗಲ್ಲ, ಪ್ರಾಣಿ. ಅದು ಯಾವ ಪ್ರಾಣಿ ನಂಗೆ ಗೊತ್ತುಂಟು. ಯಾವ ಪ್ರಾಣಿ ಹೇಳುದಿಲ್ಲ. ನಾ ಹೇಳಿದ್ರೆ ನಿಂಗೆ ಗೊತ್ತಾಗುದಿಲ್ವಾ? ನಿಂಗೆ ಗೊತ್ತುಂಟಾ? ನಂಗೆ ಗೊತ್ತಿಲ್ವಾ? ರಗಳೇ ಇಲ್ಲ ನಿಂಗೆ. ನಿಂಗೆ ಗೊತ್ತಿಲ್ಲ, ನಂಗೆ ಗೊತ್ತುಂಟು. ನಾ ಬುದ್ಧಿವಂತ ನಾನು. ಹಾಗಂತ ಪ್ರಾಣಿ ಹೌದು. ನೋಡ್ಲಿಕ್ಕೆ ಹೇಗುಂಟು ನೋಡು. ಹೊತ್ತಿದೆ ಬಾರಿಯ ಮೈಯ, ಹೊತ್ತಿದೆ ಬಾರಿಯ ಮೈಯ 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 ಮೈಯ, ಹೊತ್ತಿದೆ ಬಾರಿಯ ಮೈಯ, ಅದ ಸುತ್ತಿದೆ ಮಣಿ ಜಾಲವಯ್ಯ, ಅದ ಸುತ್ತಿದೆ ಮಣಿ ಜಾಲವಯ್ಯ. ಬೆತ್ತವ ಪಿಡಿದಿಗ ಸುತ್ತಣ ಜನಗಳು, ಬೆತ್ತವ ಪಿಡಿದಿಗ ಸುತ್ತಣ ಜನಗಳು, ಹತ್ತಿರ ಹೋಗಲು ಬಿಟ್ಟಿಲ್ಲ ಸುಳ್ಳಲ್ಲ. ಬೆತ್ತವ ಪಿಡಿದಿಗ ಸುತ್ತಣ ಜನಗಳು, ಹತ್ತಿರ ಹೋಗಲು ಬಿಟ್ಟಿಲ್ಲ ಸುಳ್ಳಲ್ಲ. ಮಾಡಿ ಏ ಮಾಡಿ ಮಾಡಿಗಳೆಲ್ಲರೂ ಕೇಳಿ. ಹೌದೇನಾ? ಪ್ರಾಣಿ ಹೌದು. ನೋಡ್ಲಿಕ್ಕೆ ಹೇಗುಂಟು ನೋಡು. ಎಂತ ಮೈ ಮರೆಯ, ಎಂತ ಮೈ. ನನ್ಗೆ ಹೊಡಿದ್ದು ಹೇಳ್ತಿದ್ದೆಲ್ಲ ನಿನಗಲ್ವಾ? ಅದರ ಮೈ ನೋಡು. ಹೊತ್ತಿದೆ ಭಾರಿಯ ಮೈಯ, ಚಂದ ಬೆಳ್ಕೊಂಡುಂಟು. ಸರಿಯಾಗಿ ಸಾಕಿದ್ದಾರೆ. ಅಷ್ಟೇ ಅಲ್ಲ, ಮೈ ತುಂಬ ನೋಡಿದ್ಯಾ, ಎಲ್ಲ ಮಣಿ ರಾಶಿ ಹಾಕಿದ್ದಾರೆ. ರಾಶಿ ಮಣಿ ಎಂತಕ್ಕಿಂತ ಕತೆ ಗೊತ್ತಿಲ್ಲ. ಪೂಜೆಗೆಲ್ಲ ಹಾಕಿದ್ರಪ್ಪ. ಅಷ್ಟೇ ಅಲ್ಲ, ಎಲ್ಲಿ ನೋಡು, ಹಿಂಬದಿ ನೋಡು. ಏನೋ ಬೀಳ್ತಾ ಉಂಟು ಹಿಂಬದಿ ನೋಡು. ಬೀಳೋದ್ರಲ್ಲಿ ಒಂದು ಚಂದ ಉಂಟು. ಮಾವಿನಕಾಯಿ ಹೆಕ್ ನೋಡ. ಮಾವಿನ ಗಾತ್ರದ ಉಂಡೆ. ಯಾವ ಉಂಡೆ? ಅದೇ ಉಂಡೆ. ಉಂಡೆ ಅದು ಬೀಳುವುದು ಹೇಗೆ? ಒಳ್ಳೆ ಈ ಟಿವಿಯಲ್ಲೇ ಬೀಳ್ತಾ ಉಂಟು. ಈ ಟಿವಿಯಲ್ಲಿ ಒಳ್ಳೆ ಟಿವಿ. ಹೌದಾ? ನೋಡ್ಲಿಕ್ಕೆ ಚಂದ. ಹತ್ರ ಹೋಗುವಂತ ಹೇಳಿದ್ರೆ ಹೆದರಿಕೆ ಆಗ್ತಾ ಉಂಟು. ಎಲ್ಲರ ಕೈಯಲ್ಲಿ ಬೆತ್ತ ಉಂಟು. ಅದು ಸುತ್ತೇ ತಿರುಗುತ್ತಾ ಇದ್ದಾರೆ. ಹೋಗ್ಲಿಕ್ಕೆ ಬಿಡುವುದಿಲ್ಲ. ನೋಡುವ ಆಸೆ. ಹಾಗಂತ ಯಾವ ಪ್ರಾಣಿ ಹೇಳುವುದು ನಂಗೆ ಗೊತ್ತುಂಟು, ನಿಮ್ಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಹೇಳುದು ನಿಮ್ಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡುವ, ನಮ್ಮಲ್ಲಿ ಬಹಳ ಚುರುಕಿಬ್ಬರಿದ್ದಾರೆ. ಹೌದಾ? ನಮ್ಗೆ ಎಲ್ಲರೂ ಗೊತ್ತುಂಟು ಅಂತ ಹೇಳುವುದು. ಅದ್ರಲ್ಲಿ ಒಬ್ಬನ ಕರೆಯುವ, ಅವನ ಹತ್ರ ಕೇಳುವ. ಆಶ್ಚರ್ಯ ಮತ್ತೇನಲ್ಲ. ಏನಾಯ್ತಾ? ಏನು ನಿನ್ನ ಹೆಸರು ಚಂದ ಅವರೇ? ಹೌದಪ್ಪ, ನಾನೇ ಒಂದ್ ರೀತಿ ಚಂದ ಅಲ್ವಾ? ಹೇಳುದೇ ಬೇಡ. ಹಾಗಿದ್ರೆ ನಮ್ಮಲ್ಲಿ ಚಂದ ಅಂದ್ರೆ ನೀನೇ. ಆಶ್ಚರ್ಯ ಮತ್ತೇನಲ್ಲ. ಯಾರು? ಕುಶ ಸಮೀದವನ್ನು ಸಂಗ್ರಹಿಸುವುದಕ್ಕಾಗಿ ನಾವೆಲ್ಲ ಬಂದ ಸತ್ಯ. ಹೌದೌದು. ನಾವು ಆ ಕಡೆಯಲ್ಲಿದ್ದೆ, ಈ ಕಡೆ ಬೊಬ್ಬೆ ಹಾಕಿದ್ರಲ್ಲ, ಏನಾಯ್ತಾ? ಹೌದಾ? ತಲೆಬಿಸಿ ಆಯ್ತು ಮಾರಾಯ. ತಲೆಬಿಸಿ? ಹೌದೌದು. ಹಾಗೆಲ್ಲ ತಲೆಬಿಸಿ ಮಾಡ್ಕೊಳ್ಳುವಲ್ಲ ನೀನು. ನಾನು ಇವತ್ತಿನವರೆಗೂ ತಲೆಬಿಸಿ ಮಾಡ್ಕೊಂಡಿದ್ದೆ ಅಲ್ವಾ? ತಲೆಬಿಸಿ ಎನ್ನುವುದೇ ನಂಗೆ ಗೊತ್ತಿಲ್ಲ ಅಂತ. ಹೌದು, ನಗಾಡ್ತಿರ್ತೆ ಬಿಟ್ಟು ತಲೆಬಿಸಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಆ ನಗೆಯಲ್ಲೇ ತಲೆಬಿಸಿ ಉಂಟು ಅಂತ ಉಳಿದವರಿಗೆ ಗೊತ್ತಾಗುತ್ತೆ. ನಾ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಓಲ್ ನೋಡಿದ್ಯಾ, ಆಚೆಂದ ಈಚೆ, ಈಚೆಂದ ಆಚೆ, ಹೋಗಿ ಆಯ್ತು ಬರ.
ಹೋಗುದು ನೋಡಿದ್ರೆ ನಾಳೆ ಕಾರ್ಯಕ್ರಮಕ್ಕೆ ನಾಳೆ- ವಹಿಸ್ಕೊಂಡು ಹೌದೌದು. ಉಂಟು. ಆ ರೀತಿ ಓಡ್ತಾ ಉಂಟು. ನಾಳೆ ಸಮಸ್ಯೆ ಉಂಟು. ಚುರುಕು ಬೇಕು. ಅಷ್ಟಿರಕ್ ಬೇಕು. ಹೌದಪ್ಪ. ಅಲ್ಲಿ ಹೋಗ್ತಾ ಉಂಟು ಆ ಪ್ರಾಣಿ. ಆ ಪ್ರಾಣಿ ಯಾವುದು ಅಂತ ಹೇಳಿ ನಮ್ಮಲ್ಲಿ ತರ್ಕ. ಓಹೋ ನಂಗೆ ಗೊತ್ತುಂಟು. ನನಗೂ ಗೊತ್ತುಂಟ. ನೀನು ಹಾಗಲ್ಲ ನಾವು ಅವ್ರಿಗೆ ಹೇಳುದಿಲ್ಲ, ಅಲ್ವಾ? ಅವ್ರಿಗೆ ಗೊತ್ತಾಗ್ತದೆ ಅಂತ. ಹಾಗೆ ನಿನಗೆ ಗೊತ್ತುಂಟು ಅಂತ ನೀ ಬುದ್ಧಿವಂತ ಅಂತ ಆದ್ರೆ ಆ ಪ್ರಾಣಿ ಅದು ಅಂತ ಹೇಳು. ಅದು ಸಮಸ್ಯೆ. ಹೌದು. ಬಾಲಕರೇ, ಬಾಲಕರೆಲ್ಲರೂ ಕೇಳಿರೆ ಬಾಲಕರೆಲ್ಲರೂ ಕೇಳಿರಿ ಎಲ್ಲ ಕೇಳಿರಿ ಭೂಮಿ ಪಾಲಕನ ಶ್ವವು ಭೂಪಾಲಕನ ಶ್ವವು ಭೂಮಿ ಪಾಲಕನ ಶ್ವವು ತಿಳಿಯಿರಿ ಕೇಳಿರಿ ತಿಳಿಯಿರಿ ಕೇಳಿದ ಗಯ ಶಾಸ್ತ್ರ ನೆನೆಯಿರಿ ಕೇಳಿದ ಗಯ ಶಾಸ್ತ್ರ ನೆನೆಯಿರಿ ಅದ ಹೋಲುವ ಪಶುವಿಂದು ಬಗೆಯಿರಿ ಅದ ಪೋಲುವ ಪಶುವಿಂದು ಅದ ಪೋಲುವ ಪಶುವಿಂದು ಅದ ಪೋಲುವ ಪಶುವೆಂದು ಬಗೆಯಿರಿ ಧಿಮ್ದಿನ 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 ದಿನ ಧಿಮ್ದಿನ 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 ದಿನ ನೆನೆಯಿರಿ ಅದ ಪೋಲುವ ಪಶುವೆಂದು ಬಗೆಯಿರಿ ಅದ ಪೋಲುವ ಪಶುವೆಂದು ಬಗೆಯಿರಿ ಆತ್ಮೀಯರೇ, ಇದು ನಿಮ್ಮ ಸಮಸ್ಯೆ. ಆ ಪ್ರಾಣಿ ಯಾವುದು ಅಂತ ನಿಮಗೆ ಕುತೂಹಲ. ಮಿತ್ರ, ಓ. ನಿಮ್ಮಲ್ಲಿಯೇ ಹೇಳುವುದು. ಹಾ. ಮೊನ್ನೆ ದಿವಸ ಹಾ. ಗುರುಗಳು ಪಾಠ ಮಾಡುವಂತ ಸಮಯದಲ್ಲಿ ಹಾ. ನೀವೆಲ್ಲ ಯಾವ ಕಡೆ ಹೋಗಿದ್ರ? ಅಲ್ಲ ಮಾರ್ಯಾನೆ, ಬೆಳಗ್ಗೆ ಪಾಠ ಮಾಡುತ್ತೆ ನಂಗೆ ಮಧ್ಯೆ ಮೇಲೆ ನೆನಪಿರುವುದಿಲ್ಲ. ಹೌದಾ? ಹಾಗಾಗಿ ಆ ಗುರುಗಳು ಎಲ್ರಿಗೂ ಪುಸ್ತಕ ಕೊಡ್ತಾರೆ. ಈ ವರ್ಷ ಫಸ್ಟ್ ಇದು ಓದ್ಕೊಳ್ಳಿ ಅಂತ. ನೀನು- ನಂಗೆ ಒಂದು ಕೊಡುದಿಲ್ಲ ಅವ್ರು. ಯಾಕೆ? ಅವ್ರು ಹೇಳುದು ಕೊಟ್ಟರು ಪ್ರಯೋಜನ ಇಲ್ಲ, ಅದನ್ನು- ಅವ್ ಓದಿ ಹಾಳು ಮಾಡುದಿಲ್ಲ ಅವ. ಆದ್ರೆ ಅವನಿಗೆ ಕೊಡುದೇ ಬೇಡ ಅಂತ. ಬೇಕಾದ್ರೆ ಕರೆದು ಕೇಳಿ ನೀನು, ಮತ್ ಕೊಟ್ಕೊಂಡು ಹೇಳೋದುಂಟು. ಏನು? ಎಲ್ರು ಪುಸ್ತಕ ಹಾಳು ಮಾಡ್ತಾರೆ, ಇವನ್ ಪುಸ್ತಕ ಹಾಳೇ ಆಗುದಿಲ್ಲ ಅಂತ ಹೇಳುದವ್ರು. ಓಹೋ. ಯಾಕೆ? ನಾ ಬಿಡಿಸಿ ನೋಡುದೇ ಇಲ್ಲ, ಹಾಳಾಗುದು ಯಾವಾಗ ಅದು. ಅಲ್ವಾ? ಆಹಾ. ವಿಚಾರ ಹೌದು. ಹಾಗೆ ಹಾಗಿದ್ರೆ ನಮ್ಗೆ ಆ ಪಾಠ ಮೊನ್ನೆದ ನೆನಪಾಗ್ತದೆ ಮಾರಾಯ. ಮೊನ್ನೆಯ ದಿವಸ ಹಾ, ಗುರುಗಳು ನಮ್ದು ಹೇಳಿದ್ರು ಈಗಿಂದ ಈಗ ಈಗ ತಕ್ಷಣದಲ್ಲಿ ಅಷ್ಟೇ. ಹಾಗಿದ್ರೆ ಪಾಠ ಮಾಡುವಂತ ಸಮಯದಲ್ಲಿ ಹಾ. ಪ್ರಾಣಿ ಶಾಸ್ತ್ರ ಎನ್ನುವಂತ ವಿಭಾಗದ ಬಗ್ಗೆ ಹೇಳುವಾಗ ಹಯಶಾಸ್ತ್ರ ಹೈವಶಾಸ್ತ್ರ ಹೇಳಿದೆ. ಹೌದಾ ಅಲ್ವಾ? ತಲೆ ಬಿಸಿ ಮಾರ ಅದನ್ನ ಎಂತ ಯಾವಾಗ ಹೇಳಿದ್ರೆ? ಹಯಶಾಸ್ತ್ರ ಹೈವಶಾಸ್ತ್ರ ಹೇಳಿದ್ರೆ ಅದನ್ನ ತಿಳಿದು ನಿಖರವಾಗಿ ಹೇಳಬಲ್ಲೆ. ಹಾ. ಇದೊಂದು ಅಶ್ವ ವಾಜಿ ಹಯ ಎಲ್ಲ ಇಂಥವ್ರೆ ಸಿಗುದು ಮರೆ. ಹಾಗಲ್ವಾ? ಹಯಶಾಸ್ತ್ರ ಅಂತ ಹೇಳ್ದ. ಇದು ವಾಜಿ ಅಶ್ವ ಇದೆಲ್ಲ ಕೇಳಿದೆ ನನಗ. ಸರಿಯಾಗಿ ನಾಡ ಭಾಷೆಯಲ್ಲಿ ಹೇಳ್ಬೇಕಾ? ಹಾ. ಕುದುರೆ ಅಂದ್ರೆ ಇದೇ ಪ್ರಾಣಿ. ಇದೆ? ಕುದುರೆ ಇಲ್ಲಿ ಎರಡು ಬುದ್ಧಿವಂತ ಮರ. ಯಾಕ? ಇದು ಕುದುರೆ ಇದೆ. ಏನದು? ನಾ ಕುದುರೆ ಕೂಗುದು ಹೇಗೆ ನಂಗೆ ಗೊತ್ತಿಲ್ವಾ? ಹೇಗ? ಕುದುರೆ ಕೂಗುದಾ? ಮತ್ತೆ ಅದ್- ಅದ್- ಕುದುರೆ ಒಟ್ಟಿಗಿದ್ದ ಹಾ. ಅದು ಕತ್ತೆ ಹೇಗ? ಕತ್ತೆ ಮಿತ್ರ ಅಂತ ಹೇಳ್ತಾ ಇದ್ದಾನವ. ಅವ ಕತ್ತೆ ಮಿತ್ರ. ಸರಿ ಉಂಟು. ಯಾಕೆ? ಕತ್ತೆ ಮಿತ್ರ. ಒಳ್ಳೆ ಜೋಡಿ. ಏ ಹಾಗೆ ಅಲ್ವ, ಅದು ಕತ್ತೆ ಕೂಗುವುದು ಹಾಗಾಯ್ತು. ಒಂದು ಕುದುರೆ ನೋಡ್ಲಿಕ್ಕೆ ಒಂದೇ ರೀತಿ ಇರ್ತದಲ್ಲ ಮರೆ. ಹೌದಾ? ವಿಭಿನ್ನವಾಗಿರ್ತದೆ. ಒಂದು ದೊಡ್ಡ ಚಿಕ್ಕ ಮಕ್ಕಳಿದ್ದಾಗೆ. ಹಾ, ಹಾ, ಒಂದು ರೀತಿ ಇದು ಹಾಗೆ ಕತ್ತೆ ಅಲ್ಲ. ಅಲ್ಲಿ ನೋಡಿದೆ ಸರಿಯಾಗಿ. ಅದನ್ನು ನೋಡಿದ್ರೆ ಸಾಮಾನ್ಯವಾದಂತ ಕುದುರೆ ಹಾಗೆ ಕಾಣುವುದಿಲ್ಲ. ಕಾಣುವುದಿಲ್ಲ. ಮಹಾರಾಜನವರವನ ಕುದುರೆ ಎನ್ನುವುದಕ್ಕೆ ಅನುಮಾನ
ಅನುಮಾನವೇ ಇಲ್ಲ. ಕುದುರೆ ಯಾಕೆ ಆಗ ಬಂತು? ಎಲ್ಲಿಗೆ ಹೋಗುವುದು? ನನ್ಗೆ ಹತ್ರ ನೋಡ್ಬೇಕು ಅಂತ ಉಂಟು. ಪ್ರವಕ್ತ ತೌಗವಿದ್ದರೆ